ನಕ್ಸಲರು ಸರ್ಕಾರದ ಮುಂದೆ ಶರಣಾಗ್ತಾ ಇದ್ದಾರೆ. ಮೊದಲು ನಕ್ಸಲರ ಜೊತೆ ಸಂಪರ್ಕ ಇರಲಿಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿರಿಮನೆ ನಾಗರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು 6 ಜನ ನಕ್ಸಲರು ಸರ್ಕಾರದ ಮುಂದೆ ಶರಣಾಗತಿ ಆಗ್ತಾ ಇದ್ದಾರೆ. ಮೊದಲು ನಕ್ಸಲರ ಜೊತೆಯಲ್ಲಿ ಯಾವುದೇ ಸಂಪರ್ಕ ಇರಲಿಲ್ಲ. ವಿಕ್ರಮ್ ಗೌಡ ಸಾವಿನ ಬಳಿಕ ಸಂಪರ್ಕಕ್ಕೆ ಸಿಕ್ಕರು. ಮೊದಲ ಸಲ 13 ಜನ ನಾವು ಹೊರಗೆ ಬಂದ್ವಿ. ಈಗ ಶರಣಾಗತಿ ಆಗ್ತಾ ಇರುವಂತ ಎಲ್ಲರೂ ಸಹ ಮಧ್ಯ ವಯಸ್ಕರು. ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಸಹ ಇದೇ ಸಂದರ್ಭದಲ್ಲಿ ಸಿರಿಮನೆ ನಾಗರಾಜ್ ಹೇಳಿದ್ದಾರೆ. 6 ಜನ ನಕ್ಸಲರು ಇವತ್ತು ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗ್ತಾ ಇದ್ದಾರೆ. 6 ಜನರನ್ನ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ಸಿರಿಮನೆ ನಾಗರಾಜ್ ಅವರು ಕೂಡ. ಸಿರಿಮನೆ ನಾಗರಾಜ್ ಅವರನ್ನ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಈಗ ನಮ್ಮ ಜೊತೆಗಿದ್ದಾರೆ. ಸರ್, ನೀವು ಕೂಡ ಮುಖ್ಯವಾಹಿನಿಗೆ ಬಂದಂಥವ್ರು, ಅವರನ್ನ ಕರೆತರುವಲ್ಲಿ ನಿಮ್ಮ ಪ್ರಯತ್ನ ಹೇಗಿತ್ತು ಸರ್? ಮೊದಲನೇದಾಗಿ ಅವರನ್ನು ಕರೆತರಲಿ ಮುಖ್ಯ ಪಾತ್ರ ವಹಿಸಿದವರು ಸಿರಿಮನೆ ನಾಗರಾಜ್ ಅಂದರೆ ಅದು ನಿಜ ಅಲ್ಲ. ನಾನು ಒಬ್ಬ. ಆ್ಯಕ್ಚುಲಿ ಅದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು 2 ಸಂಸ್ಥೆಗಳು ಅಥವಾ 2 ಸಮಿತಿಗಳು. ಒಂದು ಸರ್ಕಾರದ್ದಾದಂಥ ಹೈಪವರ್ ಕಮಿಟಿ ಇದೆ, ಇನ್ನೊಂದು ಶಾಂತಿಗಾಗಿ ನಾಗರಿಕರ ವೇದಿಕೆ. ಆ ಶಾಂತಿಗಾಗಿ ನಾಗರಿಕರ ವೇದಿಕೆಯಲ್ಲಿ ನಮ್ಮ ಸಮಾಜದ ಭಾಳ ಗಣ್ಯರಿದ್ದಾರೆ. ಮಾಜಿ ಮಂತ್ರಿಗಳಾದ ಬಿಟಿ ಲಲಿತಾ ನಾಯಕ್ ಮೇಡಮ್ ಇದ್ದಾರೆ, ದೊಡ್ಡ ಪತ್ರಕರ್ತರು, ಸೀನಿಯರ್ ಪತ್ರಕರ್ತರು ವಿಜಯಮ್ನವರಿದ್ದಾರೆ, ಈ ಥರ ಇನ್ನೂ ಪ್ರೊಫೆಸರ್ಗಳಿದ್ದಾರೆ. ಎಲ್ಲ ಸುಮಾರು ಜನ ಸೇರಿಕೊಂಡು ಇದರಲ್ಲಿ ತಂದಿರುವಂಥದ್ದು. ಅವ್ರು ನಮ್ಮ ಹೊರಗೆ ಪ್ರಯತ್ನ ಸರ್ಕಾರ ಜೊತೆ ನೆಗೋಷಿಯೇಟ್ ಮಾಡಿರೋದು. ನಾನು ನೂರ್ಸಿದವರು ಕೂಡ ಮೊದಲು ಬಂದವರಾಗಿ ನಾವು ನಮ್ಮ ಪ್ರಯತ್ನಗಳನ್ನ ತೊಡಗಿಸಿದ್ದೀವಿ. ಅದರಲ್ಲಿ ಎಲ್ಲ ಯಾವ ರೀತಿ ಸವಾಲು ಎದುರಾಯಿತು ಸರ್? ಅಂದರೆ ಅವರು ದಟ್ಟ ಅರಣ್ಯದಲ್ಲಿದ್ದರು, ನೀವು ಅವರನ್ನು ಸಂಪರ್ಕಿಸೋದು, ಅಂದರೆ ವಿಕ್ರಮ್ ಗೌಡನ ಎನ್ಕೌಂಟರ್ ಕೂಡ ಆಯಿತು, ಆಮೇಲೆ ಇದು ಪ್ರಕ್ರಿಯೆಗಳಾಯ್ತಾ ಹೇಗೆ ಸರ್? ಇಲ್ಲ, ಮೊದಲು ಅವ್ರದ್ದು ಸಂಪರ್ಕ ಯಾವುದೂ ಇರಲಿಲ್ಲ. ಅವ್ರುಗಳು ಕೂಡ ಈ ಕಡೆ ಭಾಗದಲ್ಲಿ ಇರಲಿಲ್ಲ ಅಂತ ಕೇಳಿ ಬರ್ತಾಯಿತ್ತು. ಅವ್ರಿಗೆ ನಮಗೆ ಸಂಪರ್ಕ ಸಂಪೂರ್ಣ ಕಳೆದೋಗಿತ್ತು ನಾವು ಹೊರಗೆ ಬಂದ ನಂತರದಲ್ಲಿ. ಆದರೆ ಈಗ 3 ತಿಂಗಳಿಂದ ಅವ್ರು ಈ ಕಡೆಗೆ ಬಂದ ನಂತರ ನಿಜವಾಗಿ ವಿಕ್ರಮಗೌಡನ ಕೊಲೆ ನಂತರನೇ ಅವರು ಸಂಪರ್ಕ ಇನ್ನೊಂದು ಸ್ವಲ್ಪ ಸಾಧಿಸ್ಲಿಕ್ಕೆ ಸಾಧ್ಯ ಆಗಿತ್ತು. ನಾವು ಸುದ್ದಿ ಕಳಿಸ್ತಾ ಇರ್ತಿದ್ವಿ, ನೋಡಿ ಈ ಥರ ಅವಕಾಶಗಳಿದ್ದಾವೆ ಬರಬೇಕು ಅಂತೇಳಿ. ಆದರೆ ಅವರು ರೆಸ್ಪಾನ್ಸ್ ಸರಿಯಾಗಿರಲಿಲ್ಲ. ಇದರ ನಂತರ ಒಂದು ಸ್ವಲ್ಪ ಸಂಪರ್ಕಗಳನ್ನ ಇನ್ನಷ್ಟು ಸುದ್ದಿಗಳನ್ನ ಕಳಿಸ್ಕೊಟ್ಟು, ನೋಡಿ ಈ ಥರ ನಾವು ಬಂದಿದ್ದೀವಿ, ಹೀಗೆಲ್ಲ ಕೆಲಸ ಮಾಡ್ತಾಯಿದ್ದೀವಿ, ನೀವು ಕೂಡ ಯಾಕೆ ವಿನಾಕಾರಣ ಅಂತ ನಾವೆಲ್ಲ ಹೇಳ್ಕೊಳ್ಳಿದ ನಂತರ ಅವರು ಸಹಜವಾಗಿ ನೋಡಿ ಬಂದವರೆಲ್ಲ ಏನು ಮಾಡ್ತಾಯಿದ್ದಾರೆ, ಆಕೆ ಜೈಲಲ್ಲಿದ್ದಾಳೆ ಕನ್ಯಾಕುಮಾರಿ 8 ವರ್ಷದಿಂದ, ಇವರೆಲ್ಲ ಕೋರ್ಟಿಗೆ ಅಲ್ದಾಡ್ಕೊಂಡು ಇನ್ನೂ ಅದರಲ್ಲಿ ಜೀವನ ಮುಳುಗೋಗ್ತಾ ಇದೆ, ಯಾತಕ್ಕೆ ಬರಬೇಕು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಅದನ್ನು ಶಾಂತಿಗಾಗಿ ನಾಗರಿಕರ ವೇದಿಕೆಯವರು ಮತ್ತು ಹೈಪವರ್ ಕಮಿಟಿಯವ್ರ ಮುಖಾಂತರ ಸರ್ಕಾರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ನೆಗೋಷಿಯೇಟ್ ಮಾಡಿ ಮುಖ್ಯಮಂತ್ರಿ ಜೊತೆಗೆ ಖುದ್ದಾಗಿ ಅದೆಲ್ಲ ಆದ ನಂತರ ಒಂದಷ್ಟು ಸೆಟ್ಲ್ಮೆಂಟ್ ರೀತಿಯಲ್ಲಿ, ಅಂದರೆ ಅವರಿಗೆ ಕೇಸ್ಗಳು ಮೊದಲನೇ ಬೇಲ್ ತೊಗೋಬೇಕು. ಅವರು ಸುಮಾರು ಕೇಸ್ಗಳಿದ್ದಾವೆ, ಬೇಲ್ ತೊಗೊಳ್ಳೋದಕ್ಕೆ ಅಬ್ಜೆಕ್ಷನ್ ಮಾಡದೇ ಇರಬೇಕು. ಕೇಸ್ಗಳನ್ನ ಸೆಟ್ಲ್ ಮಾಡಲಿಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಾಗಬೇಕು. ಅವರ ಪರಿಹಾರಗಳು ಮತ್ತು ಅವ್ರಿಗೆ ಏನೇನು ಕೊಡಲಿಕ್ಕಿದೆ ಅದೆಲ್ಲವನ್ನು ಕಂಜೂಸ್ತನ ಮಾಡ್ದಲ್ಲೇ ಕೊಡಬೇಕು ಅವರಿಗೆ. ಈ ರೀತಿಯಲ್ಲಿ ಹಿಂದೆ ಬಂದವರಿಗೆ ಕಂಜೂಸ್ತನ ಮಾಡಿದ್ದಾರೆ, ಕೊಡಬೇಕಾದನ್ನು ಒಪ್ಪಿಕೊಂಡಿದ್ದನ್ನು ಮೀಟಿಂಗಲ್ಲಿ ಸೆಟ್ಲ್ ಆಗಿರೋದನ್ನು ಕೊಟ್ಟಿಲ್ಲ. ಕೆಲವೆಲ್ಲ ಹಾಗಾಗಿದೆ, ಅರೆಬರೆ ಆಗಿದೆ. ಅದು ಯಾವುದೂ ಆಗಲಾರ್ದಾಗ ನೋಡ್ಕೋಬೇಕು ಅನ್ನೋದನ್ನೆಲ್ಲ ನಾವು ಮುಖ್ಯಮಂತ್ರಿಗಳ ಮುಂದೆ ಇಟ್ಟಾಗ ಅವರು ಅದನ್ನು ಅಧಿಕಾರಿಗಳ ಜೊತೆಗೆಲ್ಲ ಚರ್ಚೆ ಮಾಡಿ ಇದೊಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಏನಾಗಿದೆ ಒಳ್ಳೆಯದಾಗಿದೆ, ಅದನ್ನು ಅವ್ರು ಈಡೇರಿಸಬೇಕು ಅನ್ನೋದು ಕೇಳ್ಕೊತೀವಿ. ಈಗಾಗಲೇ ಸರ್ಕಾರ ಸಿದ್ದರಾಮಯ್ಯನವರು ಮೊದಲನೇ ಸರ್ತಿ ಮುಖ್ಯಮಂತ್ರಿಗಳಾಗಿದ್ದಾಗ ನಾವು ಹೊರಗೆ ಬಂದ್ವಿ 13 ಜನ. ಅದೇ ಒಂದು ಮೇಲ್ಪಂಕ್ತಿ ಆಗಿತ್ತು. ಭಾರತ ದೇಶದಲ್ಲಿ ಬೇರೆ ರಾಜ್ಯಗಳಿಂದ ಹೊರಗೆ ಬಂದವರು ಸೆಟ್ಲಾಗಿದ್ದವರು ಇದ್ದಾರೆ, ಆದರೆ ಈ ಥರ ಚಳವಳಿಗೆ ವಾಪಸ್ ಬಂದು ಸೇರ್ಕೊಂಡಿರುವಂಥದ್ದು, ಘನತೆಯಿಂದ ಬದುಕ್ತಿರೋದು ಭಾಳ ಕಡಿಮೆ ಇತ್ತು ಈ ಥರದ ಒಂದು ಇದರೊಳಗೆ. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.